ಎಲ್ರಿಗೂ ನಮಸ್ಕಾರ. ಕಿಂಗ್ಲೆನ್ ಪುಣಿ ಕಿಚನ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ವಾಂಗಿಬಾತ್ ಮಾಡೋ ತೋರಿಸ್ತಾ ಇದ್ದೀನಿ. ಅದಕ್ಕೆ ಅಂತ ಒಂದು ಬೌಲ್ಗೆ ನಾನು 3 ಕಪ್ ಅಷ್ಟು ಅಕ್ಕಿನ ತಗೊಂಡಿದ್ದೀನಿ. ನಂತರ ಇದಕ್ಕೆ ನಾವು ಒಂದು 2-3 ಸಲ ಚೆನ್ನಾಗಿ ಇದನ್ನ ತೊಳಿಬೇಕು. ಏಕೆಂದರೆ ಅಕ್ಕಿಯಲ್ಲಿ ತುಂಬ ಪೌಡರ್ ಇರೋದ್ರಿಂದ 2-3 ಸಲ ಚೆನ್ನಾಗಿ ತೊಳೆದು ಒಂದು 15 ನಿಮಿಷ ಇದನ್ನ ನೆನೆ ಹಾಕಲು ಬಿಡಬೇಕು. ನಂತರ ಒಂದು ಕುಕ್ಕರ್ನ ತಗೊಂಡು ಅದಕ್ಕೆ ಸ್ವಲ್ಪ ಒಂದು 2-3 ಸ್ಪೂನ್ ಎಣ್ಣೆಯನ್ನು ಸೇರಿಸಿದ್ದೀನಿ. ಹಾಗೆ ಸ್ವಲ್ಪ ಸಾಸಿವೆ, ಹಾಗೆ ಒಂದು ಪಲಾವ್ ಎಲೆನ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಅಷ್ಟು ಉದ್ದಿನ ಬೇಳೆ, 1 ಸ್ಪೂನ್ ಅಷ್ಟು ನಾನು ಕಡಲೆಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆನ ಕೂಡ ಸೇರಿಸ್ಕೊಂಡು ಒಂದು 4 ಒಣಮೆಣಸಿಕಾಯಿನ ಕೂಡ ಸೇರಿಸ್ಕೊಂಡು ಸ್ವಲ್ಪ ಕರಿಬೇವು ಸೊಪ್ಪನ್ನು ಸೇರಿಸ್ಕೊಂಡು ಇಷ್ಟು ಪದಾರ್ಥಗಳನ್ನ ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ನಿಮ್ಮ ಮನೆಯಲ್ಲಿ ಇದ್ದರೆ ಗೋಡಂಬಿನೂ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಎಲ್ಲದೂ ಕೂಡ ಚೆನ್ನಾಗಿ ಫ್ರೈ ಮಾಡಿದ ನಂತರ ಒಂದು 2 ಈರುಳ್ಳಿಯಷ್ಟು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಮೀಡಿಯಮ್ ಉರಿಯಲ್ಲಿ ನೀವು ಫ್ರೈ ಮಾಡ್ಕೊಳ್ಳಿ ಒಗ್ಗರಣೆನ. ಹಾಗೆ ಕ್ಯಾಪ್ಸಿಕಮ್ಮು ಇದ್ದರೆ ಸೇರಿಸ್ಕೊಳ್ಳಿ, ಇದು ಕೂಡ ಆಪ್ಷನಲ್ಲು. ಅದು ಕೂಡ ಚೆನ್ನಾಗಿ ಒಂದ್ಸಲ ಫ್ರೈ ಮಾಡ್ಕೋಬೇಕು. ಹಾಗೆ ಒಂದು 2 ಟೊಮೊಟೊ ಹಣ್ಣನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅದು ಕೂಡ ಸ್ವಲ್ಪ ಸಾಫ್ಟ್ ಆಗೋವರೆಗೂ ನಾವು ಒಗ್ಗರಣೆಯಲ್ಲಿ ನಾವು ಈ ರೀತಿ ಬೇಯಿಸ್ಕೋಬೇಕು. ನಾವು ವಾಂಗಿಬಾತ್ ಕೊಚ್ಚು ಕೂಡ ಮಾಡಿ ವಾಂಗಿಬಾತ್ ಮಾಡ್ಬೋದು. ಆದರೆ ಕುಕ್ಕರಲ್ಲಿ ಕುಕ್ಕರಲ್ಲಿ ಮಾಡೋ ತೋರಿಸ್ಕೊಡ್ತಾ ಇದ್ದೀನಿ. ಇದು ಕೂಡ ತುಂಬ ರುಚಿಯಾಗಿರುತ್ತೆ. ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಸ್ವಲ್ಪ ಅರಿಶಿಣವನ್ನು ಸೇರಿಸಿ ಒಂದು ಅರ್ಧ ಬೌಲಷ್ಟು ಬಟಾಣಿಗಳನ್ನ ಸೇರಿಸ್ತಾ ಇದ್ದೀನಿ. ಎಲ್ಲದೂ ಕೂಡ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು 4 ಹಸಿರು ಬದನೆಕಾಯಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ನಿಂಬೆ ಗಾತ್ರದಷ್ಟು ಹುಣಸೆ ರಸವನ್ನು ಸೇರಿಸ್ಕೋಬೇಕು. ಒಂದು 3 ಸ್ಪೂನ್ ಆಗುವಷ್ಟು ನಾನು ವಾಂಗಿಬಾತ್ ಪೌಡರ್ನ ಹಾಕ್ತಾ ಇದ್ದೀನಿ. ಎಲ್ಲ ಕೂಡ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಒಂದು ಪ್ಲೇಟ್ ಮುಚ್ಚಿ ಹಾಗೆ ಒಂದು 5 ನಿಮಿಷ ಇದನ್ನು ಕುದಿಸೋದಕ್ಕೆ ಬಿಡಬೇಕು. ಯಾಕೆಂದರೆ ಹಸಿ ವಾಸನೆ ಎಲ್ಲ ಹೋದರೆ ವಾಂಗಿಬಾತ್ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಒಂದ್ಸಲ ಫ್ರೈ ಆದರೆ ಒಗ್ಗರಣೆಯಲ್ಲಿ ನೋಡಿ, ಒಂದು 5 ನಿಮಿಷ ಆಯಿತು, ಚೆನ್ನಾಗಿ ಕುದಿ ಬಂದಿದೆ. ಇವಾಗ ನಾವು ನೆನೆ ಹಾಕಿರುವಂಥ ಅಕ್ಕಿನ ನಾವು ಸೇರಿಸ್ಕೋಬೇಕು. ಸ್ವಲ್ಪ ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡಬೇಕು. ಏಕೆಂದರೆ ಅಕ್ಕಿ ನೆನೆಸಿರೋದ್ರಿಂದ ಸ್ವಲ್ಪ ಒಡೆದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನು ಸ್ವಲ್ಪ ನಿಧಾನಕ್ಕೆ ಇದನ್ನು ನಾವು ಮಿಕ್ಸ್ ಮಾಡಬೇಕು. ಅದಾದ ನಂತರ ನಾವು ಇದಕ್ಕೆ ಬಿಸಿ ನೀರನ್ನು ಸೇರಿಸ್ತಾ ಇದ್ದೀನಿ. 3 ಕಪ್ ಅಕ್ಕಿಗೆ ನಾನು 5 ಕಪ್ಪು ಬಿಸಿ ನೀರನ್ನು ಸೇರಿಸ್ತಾ ಇದ್ದೀನಿ. ನೀವು ಬಿಸಿ ನೀರು ಸೇರಿಸಿದ್ರೆ ಬೇಗ ಕೂಡ ವಾಂಗಿಬಾತ್ ರೆಡಿ ಆಗಿಬಿಡುತ್ತೆ. ನೀವು ಅಕ್ಕಿ ನೆನೆ ಹಾಕಿಲ್ಲ ಅಂತ ಅಂದರೆ ನೀವು 6 ಕಪ್ ನೀರನ್ನು ಸೇರಿಸಿ ನೋಡಿ. ಒಂದ್ಸಲ ಚೆನ್ನಾಗಿ ಒಂದ್ಸಲ ಕುದಿ ಬಂದಾದಮೇಲೆ ಸ್ವಲ್ಪ ಕಾಯಿ ತುರಿ ಹಾಗೆ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ 1 ವಿಷಲ್ ಕೂಗಿಸಿದ್ರೆ ಸಾಕು, ವಾಂಗಿಬಾತು ರೆಡಿ ಆಗುತ್ತೆ. ಗೊಜ್ಜು ಮಾಡಿಕೊಂಡು ವಾಂಗಿಬಾತ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಅದಕ್ಕಿಂತಲೂ ಇದು ಮಸಾಲೆ ಜೊತೆ ಬೇಯೋದ್ರಿಂದ ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಹೇಗೆ ಬಂತು, ಸೂಪರಾಗಿ ಬಂದಿದೆ ವಾಂಗಿಬಾತು. ಓಕೆ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ಸ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.